ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಓದು ಭಾನುವಾರ ನೀವು ಯಾವ ಊಟ ಮಾಡಿದ್ರಿ? ಓದು ಭಾನುವಾರ ಯಾವ ಊಟ ಮಾಡಿದ್ರಿ? ಊಟ ಏನು ಮಾಡಿದ್ರಿ ಓದು ಭಾನುವಾರ ಅಂತೇಳಿ ಕೇಳಿದಾಗ ನೀವೇನು ಮಾಡ್ತೀರಿ? ಏನು ಮಾಡ್ತೀರಿ ಕೇಳಿದಾಗ? ಹೇಳೋದಕ್ಕಿಂತ ಮುಂಚಿತವಾಗಿ ಏನು ಮಾಡ್ತೀರಿ? ಯೋಚನೆ ಮಾಡಬೇಕಾದ್ರೆ ಏನು ಮಾಡ್ತೀರಿ? ಹೇಳ್ರಿ, ಏನು ಮಾಡ್ತೀರಿ? ನೆನಪು ಮಾಡ್ಕೊಳ್ತೀರಿ. ಹಲ್ಲೆಲೂಯಾ. ಏನು ಮಾಡ್ತೀರಿ? ಜ್ಞಾಪಕ ಮಾಡಿಕೊಳ್ತೀರಿ. ಓದು ಭಾನುವಾರ ನಾನು ಏನನ್ನ ಮಾಡಿದೆ, ಯಾವ ವಿಷಯದಲ್ಲಿ ನಾನು ಇದ್ದೆ, ಯಾವ ಆಹಾರವನ್ನು ಸೇವನೆ ಮಾಡಿದೆ, ನನ್ನ ಓದು ಭಾನುವಾರ ದಿವಸದಲ್ಲಿ ಎಲ್ಲೆಲ್ಲಿಗೆ ನಾನು ಹೋಗಿದ್ದೆ, ಏನು ಮಾಡ್ತೀರಿ ನೀವು? ಜ್ಞಾಪಕ ಮಾಡಿಕೊಳ್ತೀರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ನಾವಿರುವಾಗ ಕೆಲವೊಂದು ವಿಷಯಗಳನ್ನು, ಸಂಗತಿಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳಲೇಬೇಕು. ಕೆಲವೊಂದು ಸಂಗತಿಗಳನ್ನು ನಾವು ಈ ಲೋಕದಲ್ಲಿರುವಾಗ ಮರೆಯಲೇಬೇಕು. ಮರೆಯಬೇಕಾದಂಥವುಗಳು ಇದ್ದಾವೆ, ಜ್ಞಾಪಕ ಮಾಡಿಕೊಳ್ಳಬೇಕಾದಂಥ ಸಂಗತಿಗಳು ಕೂಡ ಇದ್ದಾವೆ. ದೇವರಿಗೆ ಸ್ತೋತ್ರ. ಯಾಕಂದರೆ ನಾವು ಈ ಒಂದು ಸಮಯದಲ್ಲಿ ಈ ಜ್ಞಾಪಕಾರ್ಥ ಕೂಟಕ್ಕೆ ಯಾಕೆ ಬಂದಿದ್ದೇವೆಂದರೆ ನಾವು ಒಬ್ಬ ವ್ಯಕ್ತಿಯನ್ನು ಜ್ಞಾಪಕ ಮಾಡಿಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಆ ವ್ಯಕ್ತಿ ನಮಗೆ ಮಾಡಿರ್ತಕ್ಕಂಥ ಕಾರ್ಯವನ್ನು ಜ್ಞಾಪಕ ಮಾಡಿಕೊಳ್ಳಬೇಕಾಗಿದೆ. ಆತನು ಈ ಯಾವ ಒಂದು ಕಾರ್ಯಗಳನ್ನು ಲೋಕದಲ್ಲಿ ಮಾಡಿದನೋ ಆ ವಿಷಯಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ. ಈ 2ನೇ ತಿಮೋಥೆಯನಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ಮನುಷ್ಯರಾಗಿರ್ತಕ್ಕಂಥ ನಾವುಗಳು ಈ ವಿಷಯವನ್ನು ಕಡಾಖಂಡಿತವಾಗಿ ಜ್ಞಾಪಕ ಮಾಡಿಕೊಳ್ಳಲೇಬೇಕು. 2ನೇ ಅಧ್ಯಾಯ 8ನೇ ವಚನ. ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು, ದಾವೀದನ ವಂಶದವನು ಆಗಿರುವ ಯೇಸು ಕ್ರಿಸ್ತನನ್ನ ಜ್ಞಾಪಕ ಮಾಡಿಕೋ, ಇದೇ ನಾನು ಸಾರುವ ಸುವಾರ್ತೆ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ಲೋಕದಲ್ಲಿ ಜೀವಿಸಿರುವಂಥ ನಾವುಗಳು ಒಂದು ವಿಷಯವನ್ನು ಜ್ಞಾಪಕ ಮಾಡಿಕೊಳ್ಬೇಕು. ಯಾವುದ್ರಿ ಆ ವಿಷಯ? ಯಾವ ವಿಷಯ? ಯೇಸು ಕ್ರಿಸ್ತನನ್ನು. ಆ ಯೇಸು ಕ್ರಿಸ್ತನು ಏನಾಗಿದ್ದಾನೆ? ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಮರಣದ ಕೊಂಡಿಯನ್ನು ಮುರಿದಿದ್ದಾನೆ. ಆ ಒಂದು ಪಾತಾಳದ ದ್ವಾರಗಳನ್ನು ಆತನು, ಬಂಧಿಸಲ್ಪಟ್ಟಿರ್ತಕ್ಕಂಥ ದ್ವಾರದ ಕೀಲಿಯನ್ನು ತೆಗೆದಿದ್ದಾನೆ. ದಾವೀದನ ವಂಶದ ಚಿಗುರು ಆಗಿರ್ತಕ್ಕಂಥ ಯೇಸು ಕ್ರಿಸ್ತನು ಅದನ್ನು ಏನು ಮಾಡಿದ್ದಾನೆ? ಜಯಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಈ ಲೋಕದಲ್ಲಿ ಮೊಟ್ಟ ಮೊದಲನೇದಾಗಿ ದೇವರ ಭಕ್ತರಾಗಿರ್ತಕ್ಕಂಥ ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಯಾರನ್ನ? ಯೇಸು ಕ್ರಿಸ್ತನನ್ನ. ಈ ಲೋಕದಲ್ಲಿ ಅನೇಕ ಸಂಗತಿಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವಂಥವರು ಆಗಿರ್ತೀವಿ ಪ್ರಿಯರೇ. ಈ ಜ್ಞಾಪಕಾರ್ಥ ಕೂಟದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ಳಬೇಕಾಗಿರುವಂಥದ್ದು ಯಾರನ್ನ? ಯೇಸುವನ್ನ. ಹಲ್ಲೆಲೂಯಾ. ಯಾಕೆ ಈ ಸಂಗತಿಗಳನ್ನು ನಾನು ಹೇಳ್ತಾ ಇದ್ದೇನೆಂದರೆ ಅದು ಭಾಳ ಮೂಲವಾಗಿರ್ತಕ್ಕಂಥ ಪಾಠವಾಗಿದೆ. ಎಲ್ಲ ಆತ್ಮಿಕ ಮಕ್ಕಳು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಅಂಶವಾಗಿದೆ ಪ್ರಿಯರೇ. ಯಾಕೆ ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೊಳ್ಳಬೇಕು? ಯೇಸು ಅಂದರೆ ಯಾರು? ಅನೇಕರಿಗೆ ಗೊತ್ತಿರಲಾರ್ದಂಥ ಒಂದು ಸ್ಥಿತಿ ಉಂಟಾಗಿದೆ. ದೇವ ಭಕ್ತರು, ಅನೇಕ ವರ್ಷಗಳಿಂದ ದೇವರನ್ನು ನಂಬಿದವರು, ಪ್ರತಿ ವಾರ ಭಾನುವಾರ ಆರಾಧನೆಗೆ ಹೋಗುವಂಥವರು ಯೇಸುವಿನ ಬಗ್ಗೆ ತಿಳಿಯಲಾರದಂಥ ಸ್ಥಿತಿ ಉಂಟಾಗಿದೆ ಪ್ರಿಯರೇ. ಕಾರಣ ಏನಂದರೆ ಸುಳ್ಳಾದ ಬೋಧನೆ, ತಪ್ಪಾದಂಥ ಸಿದ್ಧಾಂತಗಳನ್ನು ಅವಲಂಬಿಸಿ ದೇವರ ಬಗ್ಗೆ ಸರಿಯಾದ ಅವಗಾಹನೆ ಇರಲಾರ್ದ ಹಾಗೆ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಸಾರುವಂಥ ಸುವಾರ್ತೆ ಇದೆ. ಯಾವುದನ್ನು ಸಾರ್ತಾ ಇದ್ದಾನೆ ಪೌಲ? ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿರ್ತಕ್ಕಂಥ ಕ್ರಿಸ್ತ. ಆ ಕ್ರಿಸ್ತನನ್ನು ನೀವು
ಜ್ಞಾಪಕ ಮಾಡಿಕೊಳ್ಳ್ರಿ. ಯಾಕೆ ಜ್ಞಾಪಕ ಮಾಡಿಕೊಳ್ಬೇಕಂದ್ರೆ ವಾಕ್ಯ ಹೇಳ್ತಾ ಇದೆ, ಆತನನ್ನು ಜ್ಞಾಪಕ ಮಾಡಿಕೊಳ್ಳಲಾರದೆ ಹೋದರೆ, ಆತನನ್ನು ತಿಳಿದುಕೊಳ್ಳಲಾರದೆ ಹೋದರೆ, ಆತನ ಬಗ್ಗೆ ಅವಗಾಹನೆ ಇರಲಾರದೆ ಹೋದರೆ ನಮಗೆ ನಿತ್ಯ ಜೀವ ಎನ್ನುವಂಥದ್ದು ಸಿಗುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ನಿತ್ಯ ಜೀವ, ಮೋಕ್ಷ, ಅನೇಕರು ಏನೆಲ್ಲ ಕಾರ್ಯಗಳನ್ನು ಮಾಡ್ತಾರೆ ಪ್ರಿಯರೇ ಮೋಕ್ಷಕ್ಕಾಗಿ. ಆದರೆ ಮೋಕ್ಷ ಸಿಗುವಂಥದ್ದು ಯಾರಲ್ಲಿ? ಕ್ರಿಸ್ತೇಸುವಿನಲ್ಲಿ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ತಿಮೋಥೆಯನೇ, ಮೊಟ್ಟ ಮೊದಲನೇದಾಗಿ ಸತ್ತವರೊಳಗಿಂದ ಎದ್ದು ಬಂದಿರುವಂಥ ಕ್ರಿಸ್ತನನ್ನು ನೀನು ಜ್ಞಾಪಕ ಮಾಡಿಕೊ. ಹೀಗೆ ಒಂದು ಸಾರಿ ಒಬ್ಬ ವ್ಯಕ್ತಿಯ ಸಮಾಧಿ ಕಾರ್ಯಕ್ರಮ ನಡೀತಾ ಇದೆ ಪ್ರಿಯರೇ. 120 ವರ್ಷಗಳ ಕಾಲ ಆತನು ಈ ಲೋಕದಲ್ಲಿ ಜೀವಿಸಿದ, 40 ವರ್ಷಗಳ ಕಾಲ ಅರಮನೆಯಲ್ಲಿ ಇದ್ದ, 40 ವರ್ಷಗಳ ಕಾಲ ತನ್ನ ಮಾವನ ಮನೆಯಲ್ಲಿ, ಇತ್ರೋನನ ಮನೆಯಲ್ಲಿ ಇದ್ದ, ಇನ್ನೂ 40 ವರ್ಷಗಳ ಕಾಲ ಆತನು ದೇವರ ಒಂದು ಸೇವೆಯಲ್ಲಿ ಇದ್ದ ಪ್ರಿಯರೇ. ಸುಮಾರು 30 ಲಕ್ಷಕ್ಕಿಂತ ಹೆಚ್ಚು ಇಸ್ರಾಯೇಲ್ಯರನ್ನು ನಡೆಸಿದಂಥ ವ್ಯಕ್ತಿ ಯಾರು? ಆತ ಮೋಶೆ ಪ್ರಿಯರೇ. ಹಲ್ಲೆಲೂಯಾ. ಮೋಶೆನು ಒಂದು ದಿವಸ ಸಾಯಬೇಕಾಯಿತು. ಸತ್ತಂತ ಸಂದರ್ಭದಲ್ಲಿ ಮೋಶೆಯ ಮರಣದ ಒಂದು ಸಮಯದಲ್ಲಿ ದೇವಾದಿ ದೇವರೇ ಮೋಶೆಯ ಸಮಾಧಿ ಕಾರ್ಯಕ್ರಮಕ್ಕೆ ಏನು ಮಾಡಿದ್ರಂತೆ? ಇಳಿದು ಬಂದರು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಧರ್ಮೋಪದೇಶ ಕಾಂಡ ಪುಸ್ತಕ ಕೊನೆಯ ಅಧ್ಯಾಯ ಕೊನೆಯ ವಚನಗಳಲ್ಲಿ ನಾವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಒಂದು ಸಾರಿ ನೋಡ್ರಿ, ಯೆಹೋಶುವನ ಗ್ರಂಥಕ್ಕಿಂತ ಮುಂಚಿತವಾಗಿರುತ್ತೆ 34ನೇ ಅಧ್ಯಾಯ 5ನೇ ವಚನ. ಯೆಹೋವನ ಮಾತಿನಂತೆ ಆತನ ಸೇವಕನಾದ ಮೋಶೆ ಅಲ್ಲೇ ಮೋವಾಬ್ಯರ ದೇಶದಲ್ಲಿ ದೇಹ ಬಿಟ್ಟನು. ಮೋವಾಬ್ಯರ ದೇಶದಲ್ಲಿ ಬೆತ್ಫೆ ಗೋರಿಗೆ ಎದುರಾಗಿರುವ ಕಣಿವೆಯಲ್ಲಿ ಯೆಹೋವನು ಅವನ ದೇಹವನ್ನು ಸಮಾಧಿ ಮಾಡಿದನು. ಅವನ ಸಮಾಧಿ ಎಲ್ಲಿದೆಯೋ ಇಂದಿನವರೆಗೂ ಯಾರಿಗೂ ತಿಳಿಯದು. ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು. ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ಜೀವಕಳೆ ಕುಂದಿ ಹೋಗಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದ್ದಲ್ಲಿ ಮತ್ತೆ ಮೋವಾಬ್ಯರ ಮೈದಾನದಲ್ಲಿ ಇಸ್ರಾಯೇಲರು ಮೋಶೆಗೋಸ್ಕರ 30 ದಿನ ದುಃಖಿಸಿದರು. ಅಲ್ಲಿಗೆ ಮೋಶೆಯ ಪ್ರಲಾಪದ ದಿನಗಳು ಮುಗಿದವು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೋಶೆ ಏನಾಗಿದ್ದಾನೆ ಈ ಸಮಯದಲ್ಲಿ? ತೀರಿ ಹೋಗಿದ್ದಾನೆ ಪ್ರಿಯರೇ. ಕರ್ತನಲ್ಲಿ ನಿದ್ರೆಗೆ ಜಾರಿದ್ದಾನೆ. ಅದೇ ನೀವು ಯೂದನ ಪತ್ರಿಕೆ ಮೊದಲನೇ ಅಧ್ಯಾಯ, ಒಂದೇ ಅಧ್ಯಾಯ ಇರತಕ್ಕಂಥ ಪತ್ರಿಕೆ, ಪ್ರಕಟಣೆ ಗ್ರಂಥಕ್ಕಿಂತ ಮುಂಚಿತವಾಗಿರುತ್ತೆ. ಅಲ್ಲಿ ವಚನ ಹೇಳ್ತಾ ಇದೆ, ಓದ್ತಿರಿ ಒಂದು ಸಾರಿ. 5ನೇ ವಚನ. ಒಂದು ನಿಮಿಷ, 9ನೇ ವಚನ ಓದ್ರಿ. ಅದೇ ಯೂದನ ಪತ್ರಿಕೆ. ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೋಶೆಯ ಸಮಾಧಿಯ ಒಂದು ಕಾರ್ಯಪ್ರಿಯರೇ, ಆ ಸಮಾಧಿಯ ಕಾರ್ಯವನ್ನು ಮಾಡುವುದಕ್ಕಾಗಿ ಸ್ವತಃ ದೇವಾದಿ ದೇವರು ಏನು ಮಾಡಿದ್ದಾನೆ? ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಮರ್ಮಯುಕ್ತವಾಗಿರ್ತಕ್ಕಂಥ ಅಂಶ ಏನಂದರೆ, ಮೋಶೆಯು ಪುನರುತ್ಥಾನ ಆದ ಪ್ರಿಯರೇ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ವಾಕ್ಯ ತಿಳಿಸ್ತಾ ಇದೆ ಏನಂತೇಳಂದರೆ, ಮರಣ ಆಳಿತಂತೆ ಆದಾಮನ ಮೊದಲುಗೊಂಡು ಮೋಶೆಯವರೆಗೂ. ಎಲ್ಲಿವರೆಗಂತ್ರಿ? ಮೋಶೆಯವರೆಗೆ. ಮರಣ ಎಲ್ಲಿವರೆಗಿತ್ತು? ಆದಾಮನ ಮೊದಲುಗೊಂಡು ಕ್ರಿಸ್ತನವರೆಗಲ್ಲ. ಯಾರವರೆಗೂ? ಮೋಶೆಯವರೆಗೂ. ಆದಾಮನ ಮೊದಲುಗೊಂಡು ಮೋಶೆಯವರೆಗೂ ಮರಣದ ಆಳ್ವಿಕೆ ಎನ್ನುವಂಥದ್ದು ಇತ್ತು. ಆದರೆ ಯಾವಾಗ ಈ ಮೋಶೆ ತೀರಿದನೋ ದೇವರು ಅವನನ್ನು ಎಬ್ಬಿಸಿದನು. ಮಿಕಾಯೇಲ ದೂತನ ಬಗ್ಗೆ ನೀವು ನೋಡುವಾಗ ಸತ್ಯವೇದದಲ್ಲಿ ನಾವು ನೋಡ್ತಾ ಇರ್ತೇವೆ, ಯಾವಾಗ ಮಿಕಾಯೇಲ ಪ್ರಧಾನ ದೂತ ಬರ್ತಾನಂದರೆ ಯಾವಾಗ ಪುನರುತ್ಥಾನದ ಕಾರ್ಯಗಳು ಜರುಗ್ತಾ ಇರ್ತಾವೋ ಆ ಸಮಯದಲ್ಲಿ ಮಿಕಾಯೇಲ ದೇವದೂತನು ಬರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಪ್ರಧಾನ ದೂತನ ಶಬ್ದದೊಡನೆ ಎರಡನೆಯ ಬರುವಿಕೆ ಒಂದು ಸಮಯಕ್ಕಿಂತ ಮುಂಚಿತವಾಗಿ ರ್ಯಾಪ್ಚರ್ ಆಗುತ್ತೆ. ರ್ಯಾಪ್ಚರ್ ಅಂದ್ರೆ ಏನು? ಎತ್ತಲ್ಪಡುವಿಕೆ.
ಹಲ್ಲೆಲೂಯ. ಆ ಎತ್ತಲ್ಪಡುವಿಕೆ ಅಂತ ಸಮಯದಲ್ಲಿ ಯೇಸು ಕ್ರಿಸ್ತನ ಮಧ್ಯಾಕಾಶದಲ್ಲಿ ಬಂದಿರುವಾಗ ಪ್ರಧಾನ ದೂತನಾಗಿರುವಂಥ ಮಿಕಾಯೇಲನು ಏನು ಮಾಡ್ತಾನ್ರಿ? ಸೌಂಡ್ ಮಾಡ್ತಾನೆ, ಶಬ್ದ ಮಾಡ್ತಾನೆ. ಟ್ರಂಪೆಟ್ಗೆ ಏನಂತೀವಿ ರೀ? ಒಂದು ಸಾರಿ ನೀವು ಇದು 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಬಂದರೆ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಒಂದು ಪ್ರಧಾನ ದೂತನ ಶಬ್ದದೊಡನೆ. ತೆಲುಗಲ್ಲಿ ಏನಿದೆ ನೋಡ್ರಿ, ಫಸ್ಟ್ ಥೆಸಲೋನಿಕ ಚಾಪ್ಟರ್ 4 verse 15. ತುತ್ತೂರಿ ಅಂತ ಹೇಳ್ತೀವಲ್ಲ, ತುತ್ತೂರಿ. ಟ್ರಂಪೆಟ್ ಅಂದ್ರೆ ಏನ್ರಿ? ತುತ್ತೂರಿ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಆ ಒಂದು ತುತ್ತೂರಿಯ ಧ್ವನಿಯನ್ನು ಮಾಡುವಾತನು ಯಾರು? ಈ ಮಿಕಾಯೇಲ ದೇವದೂತ. ಮಿಕಾಯೇಲ ದೇವದೂತನು ಎಲ್ಲಿ ಬರ್ತಾನೆ, ಯಾವ ಸಮಯದಲ್ಲಿ ಬರ್ತಾನಂದರೆ, ಆತನು ಎಲ್ಲಿ ಪುನರುತ್ಥಾನ ಆಗುತ್ತೋ, ಎಲ್ಲಿ ಪುನರುತ್ಥಾನಕ್ಕೆ ಏನಂತೀವಿ ನಾವು ನಮ್ಮ ತೆಲುಗು ಭಾಷೆಯಲ್ಲಿ ಏನಂತೀವಿ? పునరుత్థానం ಅಂದರೆ మరణం నుంచి పునః జీవం వచ్చేది. ಹಲ್ಲೆಲೂಯಾ. ಪುನಃ ಜೀವ ಬರುವಂಥದ್ದು. ಆ ಒಂದು ಕಾರ್ಯದಲ್ಲಿ ಯಾವ ದೇವದೂತ ಮುಂದಿರ್ತಾನೆ? ಮಿಕಾಯೇಲ ದೇವದೂತ. ಪ್ರಿಯರೇ, ಅವನು ಹೇಳ್ತಾ ಇದ್ದಾನೆ, ವಾಕ್ಯ ಹೇಳ್ತಾ ಇದೆ ಅಲ್ಲಿ ಯೂದನ ಪತ್ರಿಕೆಯಲ್ಲಿ, ಮಿಕಾಯೇಲ ದೇವದೂತನು ಆ ಒಂದು ಮೋಶೆಯ ಮರಣದ ವಿಷಯದಲ್ಲಿ ಯಾರು ಕೂಡ ವಾಗ್ವಾದ ಮಾಡಿದ? ಯಾರು ಕೂಡ ಜಗಳ ಆಡಿದ? ಯಾರು ಕೂಡಗೆ? ಸೈತಾನನು ಕೂಡ. ಹಲ್ಲೆಲೂಯಾ. ಅಬ್ರಹಾಮನು ಸತ್ತಾಗ ಮಿಕಾಯೇಲ್ ದೇವದೂತ ಬಂದ? ಹಲ್ಲೆಲೂಯಾ. ಸೈತಾನ ಬಂದ? ಬರಲಿಲ್ಲ. ಇಸಾಕ, ಯಾಕೋಬ, ಯಾರೆಲ್ಲ ದೊಡ್ಡ ದೊಡ್ಡ ಭಕ್ತರು ತೀರಿ ಹೋದ ಸಮಯದಲ್ಲಿ ಮಿಕಾಯೇಲ ದೇವದೂತ ಬರಲಿಲ್ಲ. ಆದರೆ ಮೋಶೆಯ ಶವ ಸಂಸ್ಕಾರದ ಒಂದು ಸಮಯದಲ್ಲಿ ಮಿಕಾಯೇಲ ದೇವದೂತನು ಬಂದ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮಗೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಪುನರುತ್ಥಾನನಾಗಿದ್ದಾನೆ ಮೋಶೆ ಅಂತೇಳಿ ಸ್ಪಷ್ಟವಾಗಿ ತಿಳಿಬೇಕಂದ್ರೆ, ಯೇಸು ಕ್ರಿಸ್ತನು ಈ ಒಂದು ಲೋಕವನ್ನು ಬಿಟ್ಟು ಹೋಗುವಂಥ ಸಮಯದಲ್ಲಿ ಆತನು ಒಂದು ಬೆಟ್ಟಕ್ಕೆ ಏರ್ತಾನೆ. ಪ್ರಿಯರೇ, ಅಲ್ಲಿ 3 ಶಿಷ್ಯರನ್ನು ಕರೆದುಕೊಂಡು ಹೋಗ್ತಾನೆ. ಯಾರ್ಯಾರನ್ನ ಹೇಳ್ರಿ? ಪ್ರಿಯ ಶಿಷ್ಯರು 3 ಯಾವಾಗಲೂ ಯೇಸುವಿನೊಟ್ಟಿಗೆ ಇರುವಂಥವ್ರು. ಯಾರ್ಯಾರು? ಮೊದಲನೇದಾಗಿ ಪೇತ್ರ, ಎರಡನೇದಾಗಿ ಯೋಹಾನ, ಮೂರನೇದಾಗಿ ಯಾಕೋಬ. ಇವರು 3 ಏರಿದಾಗ ಅಲ್ಲಿ ಆತನ ರೂಪ ಏನಾಯಿತು? ಪ್ರತ್ಯೇಕವಾಯಿತು. ತನ್ನ ರೂಪವನ್ನು ಅಲ್ಲಿ ಆ 3ರಿಗೆ ಆತ ಏನು ಮಾಡಿದ? ತೋರ್ಪಡಿಸಿಕೊಂಡಂಥ ಸಮಯದಲ್ಲಿ ಅಲ್ಲಿ ಆ ಒಂದು ಬೆಟ್ಟದ ಮೇಲೆ ಯಾರು ಕಾಣಿಸ್ಕೊಂಡ್ರಂತೆ? ಒಬ್ಬಾತ ಮೋಶೆ, ಇನ್ನೊಬ್ಬಾತ ಎಲೀಯ. ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗ್ತಾ ಇದೆನಾ? ಯಾರ್ಯಾರು ಕಾಣಿಸ್ಕೊಂಡ್ರು? ಮೋಶೆ ಕಾಣಿಸಿಕೊಂಡ, ಎಲೀಯನು ಕಾಣಿಸಿಕೊಂಡ. ಅಂದರೆ ಏನರ್ಥ? ಮೋಶೆ ಮರಣವನ್ನು ಜಯಿಸಿದ್ದಾನೋ ಇಲ್ವೋ? ಹೇಳ್ಬೇಕು ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲೀಯನಿಗೆ ಮರಣ ಸಂಭವಿಸ್ತಾ? ಎಲೀಯನನ್ನು ಏನು ಮಾಡ್ತು? ಪರಲೋಕದಿಂದ ಚಾರಿಯೇಟ್ಸ್ ಅಂದರೆ ರಥಗಳು, ಬೆಂಕಿಯ ರಥಗಳು ಬಂದು ಎಲೀಯನನ್ನು ಏನು ಮಾಡ್ತಾರೆ? ಕರ್ಕೊಂಡು ಹೋಯ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ಮೋಶೆಯ ಒಂದು ಶವದ ಒಂದು ಸಂಸ್ಕಾರದ ಒಂದು ಸಮಯದಲ್ಲಿ ಅಲ್ಲಿ ಮೋಶೆಯನ್ನು ದೇವರು ಏನು ಮಾಡಿದ? ಪುನರುತ್ಥಾನಗೊಳಿಸಿದ. ಅದರ ಸಲುವಾಗಿ ಮೋಶೆಯ ಬಗ್ಗೆ ದೇವರು ಕೊಡುವಂಥ ಸಾಕ್ಷಿ ನೋಡ್ರಿ, ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಂತೆ. ಯಾರು? ಮೋಶೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಪ್ರಿಯರೇ, ನಾವು ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಇವತ್ತಿನ ದಿವಸ ಅಭಿ ನಮ್ಮ ಮಧ್ಯದಲ್ಲಿ ಇರಬೇಕಾಗಿತ್ತು, ಇಲ್ಲ. ಕಾರಣ ಏನು? ದೇವರಿಗೆ ಆತನ ಬೇಗ ನನಗೆ ಅಭಿ ಬೇಕಾಗಿದ್ದ. ಅದರ ಸಲುವಾಗಿ ದೇವ್ರು ಏನು ಮಾಡಿದ? ಕರೆದುಕೊಂಡ. ಪಾಪವಿಲ್ಲದ ಹಾಗೆ ಆ ಕುಮಾರನು ಇವತ್ತಿನ ದಿವಸದಲ್ಲಿ ಹೋಗಿದ್ದಾನೆ. ಪ್ರಿಯರೇ, ಯಾವ ಪಾಪ? ನಡತೆಯ ಪಾಪ. ಹಲ್ಲೆಲೂಯಾ. ಕಲ್ಮಶವಿಲ್ಲದ ಹಾಗೆ ಆ ಕುಮಾರನು ಹೋಗಿದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಇತರರಂತೆ ಅನ್ಯರು ದುಃಖಿಸುವಂತೆ ನಾವು ದುಃಖಿಸುವಂಥದ್ದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಯಾರನ್ನ ಜ್ಞಾಪಕ ಮಾಡಿಕೊಳ್ಬೇಕು? ಅಭಿಯನ್ನಲ್ಲ. ಯಾರನ್ನ? ಯೇಸು ಕ್ರಿಸ್ತನನ್ನು. ಅಭಿ ಸೇಫ್ ಆಗಿದ್ದಾನ. ಹಲ್ಲೆಲೂಯಾ. ಅಭಿ ಬಗ್ಗೆ ಆಲೋಚನೆ ಮಾಡುವಂಥದ್ದು ಬೇಕಾಗಿಲ್ಲ. ಅಭಿ ದೇವರ ಒಂದು ಹಸ್ತದಲ್ಲಿ ಆತನ ಏನಾಗಿದ್ದಾನೆ? ದೇವರ ಸನ್ನಿಧಾನದಲ್ಲಿ ಏನಾಗಿದ್ದಾನೆ? ಪರದೇಶಿನಲ್ಲಿ ಆತನ ಏನಾಗಿದ್ದಾನೆ? ಸೇಫ್ ಆಗಿದ್ದಾನೆ. ದೇವ್ರ ಬಳಿಯಲ್ಲಿದ್ದಾನೆ. ಇಲ್ಲಿದ್ರಪ್ಪ ಅಲ್ಲಿಗೆ ಹೋದ, ಇಲ್ಲಿಗೆ ಹೋದ, ಏನಾಗುತ್ತೋ ಅದು ಇದು ಏನೆಲ್ಲ ಆಲೋಚನೆಗಳು. ಹಲ್ಲೆಲೂಯಾ. ಆದರೆ ದೇವರ ಬಳಿಯಲ್ಲಿದ್ದಾಗ, ದೇವರ ಸನ್ನಿಧಾನದಲ್ಲಿದ್ದಾಗ
ಅಲ್ಲಿ ದುಃಖವಿಲ್ಲ, ಮರಣವಿಲ್ಲ, ಗೋಳಾಟವಿಲ್ಲ, ಯಾವ ವಿಷಯದಲ್ಲಿಯೂ ಕೂಡ ಅಸಮಾಧಾನ ಅಲ್ಲಿ ಎಲ್ಲವೇ ಇಲ್ಲ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಾವು ಲೋಕದಲ್ಲಿ ಇರುವಾಗ ಯೇಸುವನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಸ್ವಾಮಿ ವಾಕ್ಯ ಹೇಳುತ್ತೆ ಏನಂತೇಳಿ, ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿರ್ತಕ್ಕಂಥ ಯೇಸು. ಹಲ್ಲೆಲೂಯಾ. ದೇವರು ನರ ಅವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದ. ಹೆಂಗೆ ಬಂದಂತೆ ಆತ? ಮನುಷ್ಯನಾಗಿ ಬಂದ. ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದ. ಇಲ್ಲಿ ನಾವೆಲ್ಲರಿದ್ದೀವಿ, ನಮಗೆ ಯಾವುದೋ ಒಂದು ವಿಷಯದಲ್ಲಿ ನಮಗೆ ಟ್ಯಾಲೆಂಟ್ ಇದೆ. ಹಲ್ಲೆಲೂಯಾ. ರಮೇಶ್ ಅಣ್ಣವ್ರು ಮನೆ ಕಟ್ತಾರೆ, ಇವರು ವ್ಯವಸಾಯ ಮಾಡ್ತಾರೆ, ನೀವು ಗಾರೆ ಕೆಲಸ ಮಾಡ್ತೀರಿ. ಹಲ್ಲೆಲೂಯಾ. ನಿಮಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಒಂದೊಂದು ಟ್ಯಾಲೆಂಟ್ ನಿಮಗೆ ಇದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವರು ಮನೆ ಕಟ್ಟುವಂಥವ್ರು ಒಂದು ನಾನು ಇಟ್ಟಿಗೆ ಹಾಕ್ತೀನಿ ಅಂತೇಳಿ ಇಟ್ಟಿಗೆ ಹಾಕೋಕ್ಕಾಗತ್ತಾ? ಹೇಳೋದು ಅರ್ಥ ಆಗ್ತಾ ಇದೆನಾ? ಮನೆ ಕಟ್ಟುವಂಥವ್ರು ನಾನು ಮನೆಯನ್ನು ಕಟ್ಟಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಾನು ರೂಪ ಕೊಡ್ತೀನಿ, ನಾ ರೂಪ ಕೊಡ್ತೀನಿ ಅಂತೇಳಿ ನಾನು ಒಂದು ಇಟ್ಟಿಗೆ ಆಗೋದಕ್ಕೆ ಆಗುತ್ತಾ? ಆಗಲ್ಲ. ಟಿ ವಿ ಮಾಡಿದಂಥವ್ರು, ಕಂಡುಹಿಡಿದಂಥವ್ರು ನಾನು ಟಿ ವಿ ಒಳಗಡೆ ಹೋಗ್ತೀನಿ, ನಾನು ಟಿ ವಿಯಲ್ಲಿ ಒಂದು ಭಾಗ ಆಗ್ತೀನಿ ಅಂತಂದರೆ ಆಗುತ್ತಾ? ಹಾಗಲ್ಲ. ಹಲ್ಲೆಲೂಯಾ. ಆದರೆ ದೇವರು ಈ ಲೋಕವನ್ನು ಉಂಟು ಮಾಡಿದಂಥ ಸಮಯದಲ್ಲಿ ಆತನು ಈ ಲೋಕದಲ್ಲಿ ಒಂದು ಪ್ರಜೆಯಾಗಿ, ಒಬ್ಬ ಮನುಷ್ಯನಾಗಿ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ಏನು ಮಾಡಿದ? ಲೋಕಕ್ಕೆ ಹೊರಟು ಬಂದ ಪ್ರಿಯರೇ, ಇಳಿದು ಬಂದ. ಕಾರಣ ಏನ್ರಿ? ಲೋಕ ಕೆಟ್ಟು ಹೋಗಿತ್ತು. ಕೆಟ್ಟು ಹೋದ ಲೋಕವನ್ನೇ ದೇವರು ಏನು ಮಾಡಿದರು? ಪ್ರೀತಿಸಿದರು ಪ್ರಿಯರೇ. ಕಾರಣ ಒಂದೇ, ನಾವ್ಯಾರೂ ಕೂಡ ಅಗ್ನಿ ನರಕಕ್ಕೆ ಗುರಿಯಾಗಬಾರದು. ಮರಣಗಳಿದ್ದಾವೆ. ಎಷ್ಟು ಮರಣಗಳಿದ್ದಾವೆ? ಸತ್ಯವೇದದ ಪ್ರಕಾರ 3 ಮರಣಗಳಿದ್ದಾವೆ. ಹಲ್ಲೆಲೂಯಾ. ಮೊದಲನೇ ಮರಣ ಯಾವ ಮರಣ? ಶಾರೀರಿಕ ಮರಣ. ಈ ಶರೀರ ಏನಾಗುತ್ತೆ? ಆತ್ಮದಿಂದ ದೇಹ ಬಿಡುಗಡೆಯಾಗುತ್ತೆ. ಏನಾಗುತ್ತೆ? ಬಿಡುಗಡೆಯಾಗುತ್ತೆ. ಹಲ್ಲೆಲೂಯಾ. ಅಂಗಿಗಳನ್ನು ಹಾಕ್ಕೊಂಡಿದ್ದೀವಿ ನಾವು ಇದಕ್ಕೆ. ಹಲ್ಲೆಲೂಯಾ. ಅದರಂಗೆ ಆತ್ಮ ಅಂಗಿ ಹಾಕ್ಕೊಂಡಿದೆ. ಯಾವ ಅಂಗಿದು? ಶರೀರವೆನ್ನುವಂಥ ಅಂಗಿ. ಈ ಶರೀರ ಎನ್ನುವಂಥ ಅಂಗಿ ಸ್ವಲ್ಪ ದಿವಸಗಳ ಕಾಲ, ದೇವರು ಎಷ್ಟು ವರ್ಷಗಳು ನೇಮಕ ಮಾಡಿದನೋ ಅಷ್ಟು ವರ್ಷಗಳ ಕಾಲ ಈ ಆತ್ಮ ಇರೋವರೆಗೂ ಈ ಶರೀರ ಏನಾಗುತ್ತೆ? ಬಲ ಇರುತ್ತೆ, ಶಕ್ತಿ ಇರುತ್ತೆ, ಎಲ್ಲ ರೀತಿಯಿಂದ ಕಾರ್ಯಗಳು ನಡೀತಾ ಇರುತ್ತೆ, ಆ್ಯಕ್ಟಿವ್ ಇರುತ್ತೆ. ಹಲ್ಲೆಲೂಯಾ. ಯಾವಾಗ ಈ ಶರೀರ ಎನ್ನುವಂಥ ಅಂಗಿ ಕಳಚಿ ಬೀಳುತ್ತೆ? ಯಾವಾಗ ಕಳಚಿ ಬೀಳುತ್ತಾ? ಆತ್ಮ ಹೊರಗಡೆ ಹೋದಾಗ ಪ್ರಿಯರೇ. ಹಲ್ಲೆಲೂಯಾ. ಯಾವಾಗ ಆತ್ಮ ಶರೀರದಿಂದ ಬೇರ್ಪಡ್ತೋ ಅವಾಗ ನಾವು ಕರಿತೀವಿ ಏನಾಯಿತು? ಮರಣ ಸಂಭವಿಸ್ತು. ಇವರೇನಾದರೂ ತೀರಿ ಹೋದರು, ಇಹಲೋಕ ಯಾತ್ರೆಯನ್ನು ಮುಗಿಸಿದ್ರು. ದೇವ್ರ ಮಕ್ಕಳಾಗಿರ್ತಕ್ಕಂಥ ನಾವೇನು ಹೇಳ್ತೀವಿ? ನಿದ್ರೆಗೆ ಜಾರಿದ್ದಾರೆ, ಕರ್ತನಲ್ಲಿ ನಿದ್ರೆಯಲ್ಲಿ ಈಗ ಇದ್ದಾರೆ ಅಂತೇಳಿ. ಎರಡನೇ ಮರಣ ಯಾವ ಮರಣ ರೀ? ಆತ್ಮಿಕ ಮರಣ. ಹಲ್ಲೆಲೂಯಾ. ಯಾವ ಮರಣ? ಆತ್ಮದಲ್ಲಿ ಸತ್ತು ಹೋದಂಥವ್ರು. ಯಾರು ಆತ್ಮದಲ್ಲಿ ಸತ್ತು ಹೋದಂಥವ್ರು? ಯಾರು ಯೇಸು ಕ್ರಿಸ್ತನನ್ನು ನಂಬಿಲ್ವೋ ದೇವರ ಪಾಲಿಗೆ ಅವ್ರು ಏನಾಗಿದ್ದಾರೆ? ಸತ್ತು ಹೋದವ್ರೆ. ಹಲ್ಲೆಲೂಯಾ. ಅವರಿಗೆ ಆತ್ಮ ಇದ್ದರೂ ಕೂಡ ಆ ಆತ್ಮ ಕೊಟ್ಟಂಥ ದೇವರನ್ನು ಅವ್ರು ಏನು ಮಾಡ್ತಾ ಇಲ್ಲ? ಸ್ತುತಿಸ್ತಾ ಇಲ್ಲ, ನಂಬುತ್ತಾ ಇಲ್ಲ. ಎಲ್ಲ ಆತ್ಮಗಳಿಗೂ ದೇವರು ಒಬ್ಬನೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. 12ನೇ ಅಧ್ಯಾಯ ಒಂದು ಸಾರಿ ಓದ್ರಿ. 9-10ನೇ ವಚನ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೆವೆ ಅಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೋ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲ ಆತ್ಮಗಳಿಗೆ ತಂದೆ ಯಾರ್ರೀ? ಯೇಸುವಾಗಿದ್ದಾನೆ. ಹಲ್ಲೆಲೂಯಾ. ಈ ಸತ್ಯವನ್ನು ನಾವು ತಿಳಿದುಕೊಳ್ಳಬೇಕು. ಎರಡನೇ ಮರಣ ಯಾವ ಮರಣ? ಆತ್ಮ ಮರಣ. ಅವರ ಆತ್ಮ ದೇವರ ದೃಷ್ಟಿಯಲ್ಲಿ ಅವರು ಏನಾಗಿದ್ದಾರೆ? ಸತ್ತವರಾಗಿದ್ದಾರೆ. ಆತ್ಮದ ಬಗ್ಗೆ ಅವರಿಗೆ ಅವಗಾಹನೆ ಇಲ್ಲ. ಸೃಷ್ಟಿಕರ್ತನಾದ ದೇವರನ್ನು ತಿಳಿಯಲಾರದ ಒಂದು ಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನೀನು ಬದುಕುವನೆನ್ನುವಂಥ ಹೆಸರು ನಿನಗಿದೆ, ಆದರೆ ನೀನೇನಾಗಿದ್ದೀಯ ಅಂತೇಳಿ ಹೇಳುತ್ತೆ ವಾಕ್ಯದಲ್ಲಿ, ಪ್ರಕಟಣೆ ಗ್ರಂಥದಲ್ಲಿ. ಸತ್ತವನಾಗಿದ್ದೀಯಾ. ಹಲ್ಲೆಲೂಯಾ. 7 ಸಭೆಗಳಿಗೆ ಹೇಳುವಂಥ ಮಾತಿನಲ್ಲಿ ಒಂದು ಮಾತೇನ್ರಿ? ನೀನು ಜೀವಿಸುವವನು ಎನ್ನುವಂಥ ಹೆಸರು ನಿನಗೆ ಇದೆ, ಆದರೆ ನೀನೇನಾಗಿದ್ದೀಯಾ? ಸತ್ತವನಾಗಿದೆ. ಯಾಕೆ ಹೇಳು? ನಿನ್ನಲ್ಲಿ ಆತ್ಮ
ಇಲ್ಲ. ಪರಿಶುದ್ಧಾತ್ಮನು ನಿನ್ನಲ್ಲಿ ಕಾರ್ಯ ಮಾಡ್ತಾ ಇಲ್ಲ. ದೇವರಿಗೆ ಬೇಕಾಗಿರ್ತಕ್ಕಂಥ ಸಮಯವನ್ನು ನೀನೇನು ಮಾಡ್ತಾ ಇಲ್ಲ, ವ್ಯಯ ಮಾಡ್ತಾ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರೇಯರ್, ಎರಡನೇ ಮರಣ ಯಾವ ಮರಣ ರೀ? ಆತ್ಮಿಕ ಮರಣ. ಮೂರನೇ ಮರಣ ಇದೆ, ಇದೇ ಬಹಳ ಬಹಳ ಡೇಂಜರ್. ಮೊದಲನೇ ಮರಣ ಯಾರಿಗೆ ಸಂಭವಿಸುತ್ತೆ? ಎಲ್ಲ ಮನುಷ್ಯರಿಗೆ ಸಂಭವಿಸುತ್ತೆ. ಹಲ್ಲೆಲೂಯಾ, ಎಲ್ಲ ಮನುಷ್ಯರು. ಯಾರಾದರೂ ಈ ಲೋಕದಲ್ಲಿದ್ದಾರಾ? ಯಾರಾದರೂ ಇದ್ದಾರೆ? ಯಾರಿಲ್ಲ. 500 ವರ್ಷ ಬದುಕಿದ್ರು ಕೂಡ ಕೆಲವೊಬ್ರು ಹೇಳ್ತಾ ಇರ್ತಾರೆ, ಋಷಿಮುನಿಗಳಿದ್ದಾರೆ ಹಿಮಾಲಯ ಪರ್ವತದಾಗ, ಶಿವಪುಂಗಿಗಳು ಇದ್ದಾರೆ, 500 ವರ್ಷಗಳವರೆಗೆ ಅವರು ಜೀವಿಸ್ತಾ ಇದ್ದಾರೆ. ಅವ್ರು ಎಷ್ಟು ವರ್ಷ ಜೀವಿಸಿದ್ರಿ ಏನು? ಒಂದಲ್ಲ ಒಂದು ದಿವಸ ಈ ಲೋಕವನ್ನು ಬಿಟ್ಟು ಅವರು ಹೋಗಲೇಬೇಕು. ಹಲ್ಲೆಲೂಯಾ. ಅವರು ಹೋಗೋದ್ರೊಳಗಡೆ ಆಗಿ ಆ ಆತ್ಮವನ್ನು ಯಾರು ಕೊಟ್ಟಿದ್ದಾನೋ ಆತನನ್ನು ತಿಳಿದುಕೊಂಡ್ರೆ ಅವರಿಗೆ ಮೋಕ್ಷದ ಮುಕ್ತಿ ಇದೆ. ಅವ್ರ ದೇಹದ ಕುರಿತಾಗಿ ಏನೆಲ್ಲ ಕಾರ್ಯಗಳು ಮಾಡಿದರೂ ಕೂಡ ಅವ್ರಿಗೆ ಮೋಕ್ಷ ಸಿಗುವುದಕ್ಕೆ ಸಾಧ್ಯನೇ ಇಲ್ಲ. ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಂಡಾಗ ಮಾತ್ರ ಅವರು ಮೋಕ್ಷ ಸಿಗೋದಕ್ಕೆ ಸಾಧ್ಯ ಪ್ರೇಯರ್. ಅದ್ರ ಸಲುವಾಗಿ ಒಂದು ಸಾರಿ ನಾನು ಒಂದು ವಿಷಯವನ್ನು ಓದ್ತಾ ಇದ್ದೆ, ಈ ರೀತಿಯಾಗಿ ಬರೆಯಲ್ಪಟ್ಟಿತ್ತು. ಏನಂತೇಳಂದರೆ, ಯೇಸು ಕ್ರಿಸ್ತನನ್ನು ನಂಬಿದಂಥ ಮಕ್ಕಳು 2 ಸಾರಿ ಹುಡ್ತಾರಂತೆ, ಆದರೆ ಸಾಯುವಂಥದ್ದು 1 ಸಾರಿ. ಅನ್ಯರು 1 ಸಾರಿ ಹುಟ್ಟುತ್ತಾರೆ, ಆದರೆ ಸಾಯುವಂಥದ್ದವರು 3 ಸಾರಿ. ಹಲ್ಲೆಲೂಯಾ. ಶಾರೀರಿಕ ಮರಣ ಇದೆ ಅವರಿಗೆ, ಆತ್ಮಿಕ ಮರಣ ಇದೆ ಅವರಿಗೆ, ಮೂರನೇದು ನಿತ್ಯ ಮರಣ. ನಿತ್ಯ ಅಂದರೆ ಮರಣದಲ್ಲೇ ಇರ್ತಾರೆ. ಹೆಂಗೆ ನಿತ್ಯ ಜೀವ ಇದೆಯೋ ಅದರಂಗೆ ನಿತ್ಯ ಮರಣ ಎನ್ನುವಂಥದ್ದು ಕೂಡ ಇದೆ ಪ್ರಿಯರೇ. ಹಲ್ಲೆಲೂಯಾ. ಈ ನಿತ್ಯ ಮರಣ ಯಾರಿಗಂದರೆ, ಯಾರು ಈ ಲೋಕದಲ್ಲಿರುವಾಗ ತನ್ನನ್ನು ತಾನು ತೊಳೆದುಕೊಳ್ಳಲಾರದ ಹಾಗೆ, ಪರಿಶುದ್ಧತೆಯಲ್ಲಿ ಬರಲಾರದ ಹಾಗೆ, ಸೃಷ್ಟಿಕರ್ತನಾದ ದೇವರನ್ನು ಸ್ಮರಿಸಲಾರದ ಹಾಗೆ, ಈ ಲೋಕದಲ್ಲಿ ತನ್ನ ಕಣ್ಣುಗಳಿಗೆ ಮದವನ್ನು ಹಚ್ಚಿಸಿಕೊಂಡವನಾಗಿ, ದೇವರನ್ನು ನೋಡದೆ ದೇವರಲ್ಲದವುಗಳ ಕಡೆಗೆ ಹೋಗಿ ಅನೇಕ ವಿಷಯ ವಸ್ತು ಸ್ಥಳಗಳಿಗೆ ಉನ್ನತವಾಗಿರ್ತಕ್ಕಂಥ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕೊಟ್ಟು ದೇವರಿಗೆ ಕೊಡಬೇಕಾಗಿರುವಂಥದ್ದನ್ನು ದೇವರಿಗೆ ಕೊಡಲಾರದೆ ಏನೆಲ್ಲ ಕಾರ್ಯಗಳನ್ನು ಈ ಲೋಕದಲ್ಲಿ ಮಾಡ್ತಾರೋ ಅವರೆಲ್ಲರೂ ಕೂಡ ಎಲ್ಲಿಗೆ ಬಾಧ್ಯಸ್ಥರಾಗ್ತಾರೆ? ನಿತ್ಯ ಮರಣಕ್ಕೆ ಬಾಧ್ಯಸ್ಥರಾಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಏನಂತೇಳಿ, ಆಮೇಲೆ ಮರಣ ಎನ್ನುವಂಥದ್ದು ಇರೋದಿಲ್ಲಂತೆ. ಮರಣ ಪಾತಾಳ ಎಲ್ಲಿ ಬಿದ್ದುವಂತೆ? ಅಗ್ನಿ ನರಕದಲ್ಲಿ ಹಾಕಲ್ಪಟ್ಟು. ಹಲ್ಲೆಲೂಯಾ. ಆ ಅಗ್ನಿ ನರಕದಲ್ಲಿ ಅವರಿಗೆ ನರಳಾಡುವಂಥದ್ದೇ ಕೆಲಸ. ಒಂದು ಸೊಳ್ಳೆ ಕಡಿದ್ರೆ ಎಷ್ಟು ನೋವಾಗುತ್ತೆ ನಮಗೆ. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಅವರು ಹೇಳ್ತಾರೆ, ಅಲ್ಲಿ ಕಡಿಯುವ ಹುಳ ಸಾಯುವುದಿಲ್ಲ, ಸುಡುವ ಬೆಂಕಿ ಆರುವುದಿಲ್ಲ. ಭಯಂಕರವಾಗಿರ್ತಕ್ಕಂಥ ತಾಪ ಶಾಖ, ಸತ್ತು ಹೋಗಿರ್ತಕ್ಕಂಥ ಧನಿಕ ಎಲ್ಲಿಗೆ ಹೋದ್ನರಿ? ನರಕಕ್ಕೆ ಹೋದ. ಆದರೆ ಸತ್ತು ಹೋಗಿರುವಂಥ ಲಾಜರ ಎಲ್ಲಿಗೆ ಹೋದ? ಪರಲೋಕಕ್ಕೆ ಹೋದ. ಕಾರಣ ಏನ್ರಿ? ಧನಿಕ ಈ ಲೋಕದಲ್ಲಿದ್ದಾಗ ತನಗಿಷ್ಟ ಬಂದ ರೀತಿಯಲ್ಲಿ ಅವನು ಜೀವಿಸಿದ. ಯಾರನ್ನು ಸ್ತುತಿಸಬೇಕಾಗಿತ್ತು ಆತನನ್ನು ಸ್ತುತಿಸಲಿಲ್ಲ, ಸ್ಮರಿಸಲಿಲ್ಲ. ಆತನು ಹೇಳಿದ ಮಾರ್ಗದಲ್ಲಿ ಆತನು ನಡೆಯಲೇ ಇಲ್ಲ. ಹಲ್ಲೆಲೂಯಾ. ಆದರೆ ಲಾಜರ ನಡೆದ. ಇವನಿಗೆ ಏನೂ ಇರಲಿಲ್ಲ. ಒಂದೊಂದು ಸಾರಿ ನಮಗೆ ಏನೆಲ್ಲ ಬೇಕಂತೇಳಿ ನಾವು ಕೇಳ್ತಾ ಇರ್ತೀವಿ. ಲಾಜರ್ನ ಒಂದೊಂದು ಸಾರಿ ಜ್ಞಾಪಕ ಮಾಡಿಕೊಂಡ್ರೆ ಅವನ ಹತ್ರ ಏನೂ ಇಲ್ಲ, ಆದರೆ ಅವನಿಗೆ ಯಾರಿದ್ದಾರೆ? ದೇವರಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಲಾಜರ್ ಎಲ್ಲಿಗೋದ? ಪರದೇಶಿಗೋದ. ಅಬ್ರಹಾಮನ ಎದೆಗೆ ಹೊರಗಿಕೊಂಡ. ಹಲ್ಲೆಲೂಯಾ. ಅದರ ಸಲುವಾಗಿ ಇಲ್ಲಿ ಸ್ಪಷ್ಟವಾಗಿ ವಾಕ್ಯ ಹೇಳ್ತಾ ಇದೆ, ಈ ನಿತ್ಯ ಮರಣ, ಈ ಆತ್ಮಿಕ ಮರಣ ಇವುಗಳನ್ನ ತಪ್ಪಿಸಿಕೊಳ್ಳಬೇಕಾದರೆ ನಾವು ಸತ್ತವರೊಳಗಿಂದ ಎದ್ದು ಬಂದಿರತಕ್ಕಂಥ ಯೇಸುವನ್ನು ಹೊಂದಿದವರಾಗಿರಬೇಕು. ಆತನು ಸತ್ತಿದ್ದಾನೆ, ಪುನಃ ಮತ್ತು ಏನಾಗಿದ್ದಾನಾತ? ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ. ಆತನು ಸಾಯಬೇಕಾದ್ರೂ ಕಾರಣ ಇದೆ. ಯಾಕೆ? ಯಾವ ಆದಾಮ ಹವ್ವಳು ಪಾಪ ಮಾಡಿ ಲೋಕದೊಳಗಡೆ ಪಾಪ ಪ್ರವೇಶವಾಗುವುದಕ್ಕೆ ಕಾರಣರಾದರು, ಆಜ್ಞೆಯನ್ನು ಧಿಕ್ಕಾರ ಮಾಡಿದರು. ಅದರ ಮೊದಲುಗೊಂಡು ಇನ್ನೂ ಬರುವಂಥ ಮುಂದಿನ ತಳಿಯವರೆಗೆ ಯಾರ್ಯಾರು ಯೇಸು ಕ್ರಿಸ್ತನು ಸಾಯುವುದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಎಲ್ಲಿಗೆ ಹೋಗಿದ್ರು? ಪಾತಾಳಕ್ಕೆ ಇಳಿದು ಹೋಗಿದ್ರು. ಅವರೆಲ್ಲರಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಆತನು ಏನು ಮಾಡಿದ? ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಏನು ಮಾಡಿದ? ಕೆಳಗಡೆ ಹೋಗಿ ಏನು ಮಾಡಿದಂತೆ? ಸುವಾರ್ತೆಯನ್ನು ಸಾರಿದ. ಆ ಆತ್ಮಗಳಿಗೂ ಕೂಡ ಸುವಾರ್ತೆ ಬೇಕು. ಯಾರಿಗೆ? ಕೆಳಗಡೆ ಪಾತಾಳದಲ್ಲಿ ಬಿದ್ದಂಥವ್ರಿಗೆ. ಆಮೇಲೆ ವಾಕ್ಯ ಹೇಳ್ತಾ ಇದೆ, ಮರ್ಮಗಳನ್ನು ಪ್ರಕಟಿಸಿರ್ತಕ್ಕಂಥ ಪೌಲನು ಹೇಳ್ತಾ ಇದ್ದಾನೆ, ಆತನ ಕೆಳಗಡೆ ಹೋಗಿ ಸೆರೆಯನ್ನು ಸರಿಯಾಗಿ ಒಯ್ದು ಎಲ್ಲಿಗೆ ತಗೊಂಡು ಹೋದಂಥ ಅವರೆಲ್ಲರನ್ನ, ಸುವಾರ್ತೆಯನ್ನು ನಂಬಿದವ್ರನ್ನ ಪರಲೋಕಕ್ಕೆ ಕರೆದುಕೊಂಡು ಹೋದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಆತನು ಯಾರಿಗೂ ಅನ್ಯಾಯ ಮಾಡಲಿಲ್ಲ. ದೇವರಂದರೆ ನ್ಯಾಯ. ಹಲ್ಲೆಲೂಯಾ.
ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಸತ್ತವರಿಗೂ ಅನ್ಯಾಯ ಮಾಡಲಿಲ್ಲ. ಆ ಸಮಯದಲ್ಲಿ ಕೆಲವು ಜನರಿಗೆ ರಕ್ಷಣೆ ಎನ್ನುವಂಥ ವಿಷಯ ಗೊತ್ತಿರಲಾರ್ದೆ ಸತ್ತಿರ್ತಾರೆ. ಆವಾಗ ದೇವರು ಏನು ಮಾಡ್ತಾನೆ, ಕೊಡುವಂಥ ತೀರ್ಪಿನಲ್ಲಿ ವ್ಯತ್ಯಾಸ ಇರುತ್ತೆ. ಯಾರು ನಂಬಿ ರಕ್ಷಣೆ ಹೊಂದಿ ಪುನಃ ಲೋಕದ ಕಡೆಗೆ ಹೋಗಿರ್ತಾರೋ ಅವರಿಗೆ ಕೊಡುವಂಥ ತೀರ್ಪು ಬೇರೆ. ಕೆಲವು ಮಕ್ಕಳು ಹೊಟ್ಟೆ ಒಳಗಡೆ ಇರುವಾಗಲೇ ಸತ್ತೋಗಿರ್ತಾರೆ. ಹಂಗಾದ್ರೆ ಅವರು ದೇವ್ರನ್ನೇ ತಿಳ್ಕೊಂಡಿಲ್ಲಲ್ಲ, ಅವ್ರು ನರಕಕ್ಕೆ ಹೋಗ್ತಾರ. ಅವರಿಗೆ ಕೊಡುವಂಥ ತೀರ್ಪೇ ಬೇರೆ. ಚಿಕ್ಕ ಮಕ್ಕಳು ಸತ್ತಿರ್ತಾರೆ. ಕೆಲವೊಬ್ಬರು ಮಕ್ಕಳು ಈ ಲೋಕದಲ್ಲಿ ಜೀವಿಸ್ತಾ ಇರ್ತಾರೆ. ಅವ್ರಿಗೆ ಏನಾಗಿದೆ, ಲೋಕದ ಬಗ್ಗೆ ಅರಿವಿಲ್ಲ, ಪಾಪದ ಬಗ್ಗೆ ಅರಿವಿಲ್ಲ, ಪಾಪ ಪ್ರಜ್ಞೆ ಅವರಿಗೆ ಗೊತ್ತೇ ಇಲ್ಲ. ಅಂಥವ್ರಿಗೆ ದೇವರು ಸ್ವಾಮಿ ನಂಬಿಲ್ಲ ಅಂತೇಳಿ ಅವ್ರನ್ನ ದೇವ್ರು ನರಕಕ್ಕೆ ಹಾಕ್ತಾನ? ಆಗೋದಿಲ್ಲ. ಅವರಿಗೆ ಕೊಡುವಂಥ ತೀರ್ಪೇ ಬೇರೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಎಲ್ಲ ಸರಿಯಾದ ರೀತಿಯಲ್ಲಿ ಇದ್ದು ತಪ್ಪಿನಲ್ಲಿದ್ದರೆ ಅವರಿಗೆ ಕೊಡುವಂಥ ತೀರ್ಪೇ ಬೇರೆ. ಅದರ ಸಲುವಾಗಿ ದೇವರು ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ, ಯೇಸುವನ್ನು ಯಾರು ನಂಬಿ ವಿಶ್ವಾಸವಿಟ್ಟು ಆತನನ್ನು ದೇವರು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆ, ಆತನೇ ಪರಿಶುದ್ಧನಾಗಿರುವಂಥ ಏಕ ದೇವರು ಅಂತೇಳಿ ನಂಬಿ ನಡೆದುಕೊಳ್ತಾರೋ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರಿಗೆ ಯಾವ ಶಿಕ್ಷಾವಿಧಿಯೂ ಇಲ್ಲ. ಹಲ್ಲೆಲೂಯಾ. ಯಾರಿಗೆ ಶಿಕ್ಷಾವಿಧಿ ಇಲ್ಲ? 8ನೇ ಅಧ್ಯಾಯ 1ನೇ ವಚನ ಓದ್ತಿರೋ ಒಂದು ಸರಿ. ರೋಮಾಪುರದವರಿಗೆ ಬರುತ್ತೆ. ಆದ್ದರಿಂದ ಈಗ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಯಾವ ಅಪರಾಧ ನಿರ್ಣಯವೂ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವ ಶಿಕ್ಷಾವಿಧಿಯು ಯಾವ ಅಪರಾಧ ನಿರ್ಣಯವೂ ಕೂಡ ಇಲ್ಲವೇ ಇಲ್ಲ. ಯಾರಿಗಂತೆ? ಕ್ರಿಸ್ತನಲ್ಲಿ ಇರುವಂಥವ್ರಿಗೆ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರೇಯರ್ ಏನಂತೇಳಿ ಅಂದರೆ, ಯಾರು ಕ್ರಿಸ್ತನನ್ನು ನಂಬುತ್ತಾರೋ ಅವ್ರು ಏನಾಗ್ತಾರಂತೆ, ನೂತನ ಸೃಷ್ಟಿಗಳು, ಅವರು ಹೊಸಬರಾಗಿ ಹುಟ್ಟಿದಂಥವ್ರು. ನಿಕೋದೇಮ ಯೇಸುವಿನ ಬಳಿಗೆ ಬಂದ ಪ್ರಿಯರೇ. ಬಂದಂಥ ಸಮಯದಲ್ಲಿ ನಿಕೋದೇಮನಿಗೆ ಯಾವ ಸಮಯದಲ್ಲಿ ಬಂದ? ಯೇಸು ಕ್ರಿಸ್ತನ ಹತ್ರ ರಾತ್ರಿ ಸಮಯ ಬಂದ. ಯಾಕೆ ಬಂದ ರಾತ್ರಿ ಸಮಯ? ಹಗಲತ್ನಾಗ ಹೋಗ್ಬಿಟ್ರೆ ಯೇಸ್ವಾಮಿ ಏನು ಮಾಡ್ತಾರೆ? ಯೇಸ್ವಾಮಿ ಹತ್ರ ಹೋಗ್ಬಿಟ್ರೆ, ನಾನೊಬ್ಬ ಫರಿಸಾಯ, ನನಗೆ ನನ್ನದೇ ಆಗಿರ್ತಕ್ಕಂಥ ಬಟ್ಟೆಗಳು ಇದ್ದಾವೆ, ನನಗೆ ಜ್ಞಾನ ಎಲ್ಲ ಗೊತ್ತು. ಆ ಸಮಯದಲ್ಲಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಾಗ ಯೇಸ್ವಾಮಿ ಒಂದೇ ಮಾತು ಹೇಳ್ತಾರೆ, ನಿಕೋದೇಮನೆ, ನೀನು ಪುನಃ ಹುಟ್ಟಬೇಕು. ಹಲ್ಲೆಲೂಯಾ. ನೀನು ಹುಟ್ಟಲಾರದೇ ಇದ್ದರೆ ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದ ಮತ್ತು ಆತ್ಮದಿಂದ ಹುಟ್ಟಲಾರದೇ ಇದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಹಲ್ಲೆಲೂಯಾ. ನೀರಿನಿಂದ ಆತ್ಮದಿಂದ ನಾವು ಹುಟ್ಟುವುದಾಗ ಮಾತ್ರ, ಅಂದರೆ ದೀಕ್ಷಾ ಸ್ನಾನ ತೆಗೆದುಕೊಂಡು ದೇವರ ಮಕ್ಕಳಾಗಿ ಪರಿಪೂರ್ಣವಾಗಿ ನಡೆದಾಗ ಮಾತ್ರ ಆ ನಿತ್ಯ ಜೀವಕ್ಕೆ ನಾವು ಬಾಧ್ಯಸ್ಥರಾಗ್ತೀವಿ ಪ್ರಿಯರೇ. ಅದರ ಸಲುವಾಗಿ ಇವತ್ತಿನ ದಿವಸ ನಾನು ನೀನು ಜ್ಞಾಪಕ ಮಾಡಿಕೊಳ್ಳಬೇಕು. ಯಾರನ್ನು? ಯೇಸು ಕ್ರಿಸ್ತನನ್ನು. ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಂಥ ಸಮಯದಲ್ಲಿ ಒಬ್ಬ ತಾಯಿಯ ಕುರಿತಾಗಿ ಹೇಳ್ತಾರೆ. ಆ ತಾಯಿ ಯಾರ್ರೀ? ಲೋಟನ ಹೆಂಡತಿಯನ್ನು ನೀವು ನೆನಪು ಮಾಡಿಕೊಳ್ಳ್ರಿ. ಲೋಕನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 37ನೇ ವಚನದಲ್ಲಿ. ಯಾಕೆ ಲೋಟನ ಹೆಂಡತಿಯನ್ನು ಜ್ಞಾಪಕ ಮಾಡಿಕೊಳ್ಬೇಕಂತೆ? ಲೋಟನ ಹೆಂಡತಿ ಏನು ಮಾಡಿದ್ಲ್ರಿ? ಈ ಲೋಕದ ಆಶೆಗೆ ಒಳಗಾಗಿ, ಈ ಲೋಕದ ಭೋಗಕ್ಕೆ ಒಳಗಾಗಿ ದೇವರು ಹೇಳಿದಂಥ ಮಾತಿಗೆ ವಿರೋಧತೆಯನ್ನು ತೋರಿಸಿ ಪುನಃ ಆಕೆ ಏನು ಮಾಡಿದ್ಲು? ಲೋಕದ ಕಡೆಗೆ ತಿರುಗಿದ್ಲು. ಆಕೆ ಉಪ್ಪಿನ ಸ್ತಂಭವಾದ್ಲು. ಹಲ್ಲೆಲೂಯಾ. ಇವತ್ತಿನ ದಿವಸ ತಪ್ಪಿ ಹೋದಂಥ ಭಕ್ತಳು ಆಕೆಯನ್ನು ಜ್ಞಾಪಕ ಮಾಡಿಕೊಳ್ಬೇಕು. ಯಾಕೆ ಹೇಳ್ರಿ? ನಾವು ಪುನಃ ಆ ತಪ್ಪನ್ನು ಮಾಡಬಾರ್ದು. ಸತ್ಯವೇದದಲ್ಲಿ ತಪ್ಪುಗಳಿದ್ದಾವೆ. ಯಾಕೆ ತಪ್ಪುಗಳನ್ನು ದೇವರು ಬರೆಸಿದ್ದಾನೆ? ಯಾಕೆ ಬರೆಸಿದ್ದಾನೆ? ನಾವು ಮತ್ತೆ ತಪ್ಪುಗಳನ್ನು ಮಾಡಬಾರ್ದು ಅಂತೇಳಿ. ಹಲ್ಲೆಲೂಯಾ. ಅನೇಕವಾಗಿರ್ತಕ್ಕಂಥ ತಪ್ಪಾದ ಕಾರ್ಯಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ದಾವೆ. ಭಕ್ತರು ಮಾಡಿರುವಂಥದ್ದು, ದೇವರು ಮಾಡಿಲ್ಲ ತಪ್ಪು. ಹಲ್ಲೆಲೂಯಾ. ದೇವರು ಏನು ಮಾಡಿದ್ದಾನೆ? ಈಗ ನಾನು ನೀನು ನಿಮ್ಮ ಆತ್ಮಕಥನಗಳನ್ನು ಬರ್ಕೊಳ್ಬೇಕಾದ್ರೆ ನಾವೇನು ಬರ್ಕೊತೀವಿ? ನಾವು ಒಳ್ಳೇದು ಮಾಡಿದ್ದು ಮಾತ್ರ ಬರಿತೀವಿ, ನಾವು ಕೆಟ್ಟದ್ದು ಮಾಡಿದ್ದು ಬರಿತೀವಿ ನಾವು. ದೇವರು ಹಂಗಲ್ಲ, ಆತ ನ್ಯಾಯ ಸ್ವರೂಪಿ. ಹಲ್ಲೆಲೂಯಾ. ಒಳ್ಳೆಯದು ಮಾಡಿದ್ದು ಬರೆದಿದ್ದಾನೆ, ಕೆಟ್ಟದ್ದು ಮಾಡಿದ್ದು ಕೂಡ ಪರಿಶುದ್ಧಾತ್ಮ ದೇವರು ಬರೆಸಿದ್ದಾರೆ ಪ್ರೇರ. ಅದರ ಸಲುವಾಗಿ ಸತ್ಯವೇದ ಇದಕ್ಕೆ ಎಷ್ಟು ಸಾರಿ ನಾವು ಪುಟಕ್ಕೆ ಹಾಕಿ ಶೋಧಿಸಿದರೂ ಕೂಡ ಚೊಕ್ಕ ಬೆಳ್ಳಿ ಅಂತ ಇದು ಕಾಣಿಸುವಂಥದ್ದು. ಇವತ್ತಿನ ದಿವಸ ನೀನು ಯೇಸುವನ್ನು ಜ್ಞಾಪಕ ಮಾಡಿಕೊಂಡ್ರೆ, ಆ ಯೇಸುವಿನ ಸುವಾರ್ತೆಯನ್ನು ನೀನು ಪರಿಪೂರ್ಣವಾಗಿ ನಂಬಿದರೆ ನಿನಗೆ ನಿತ್ಯ ಜೀವ ಉಂಟು. ನಿನಗೆ ಶಾರೀರಿಕ ಮರಣ ಬರುತ್ತೆ, ಆದರೆ ಆತ್ಮಿಕ ಮರಣ, ನಿತ್ಯ ಮರಣ ನಿನಗೆ ಬರುವುದಿಲ್ಲ, ಸಂಭವಿಸುವುದಿಲ್ಲ. ಇವತ್ತು ನಂಗೆ ಭಾಳ ಸಂತೋಷ ಆಗ್ತಾಯಿದೆ. ಅಭಿಕುಮಾರ್ ಚಿಕ್ಕ ಬಾಲಕ ಎಲ್ಲಿದ್ದಾನೀಗ?
ಯೇಸುವಿನಲ್ಲಿದ್ದಾನೆ, ಪರದೇಶಿನಲ್ಲಿ ಇದ್ದಾನೆ, ದೇವರ ಸಂಗಡ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಯೇಸುವನ್ನು ನೀವು ಜ್ಞಾಪಕ ಮಾಡಿಕೊಳ್ಳ್ರಿ. ದೇವರು ನಿಮಗೆ ದಯಪಾಲಿಸಿರ್ತಕ್ಕಂಥ ಆ ಕೃಪಾವರಗಳನ್ನು ನೆವ ಇಟ್ಟುಕೊಂಡು ಪುನಃ ಪಾಪದ ಕಡೆಗೆ ಹೋಗಿ ನಿಮ್ಮ ಜೀವಿತವನ್ನು ಏನು ಮಾಡಬೇಡ್ರಿ, ಬಲಿ ಕೊಡಬೇಡ್ರಿ, ಸೈತಾನನಿಗೆ ಕೊಡಬೇಡ್ರಿ. ದೇವರನ್ನು ಆರಾಧನೆ ಮಾಡಿರಿ. ಎಷ್ಟು ಸಮಯ, ಸ್ವಲ್ಪ ಸಮಯ ಇರುವಂಥದ್ದು. ನಾವು ಅಂದ್ಕೊಳ್ತೀವಿ ಇನ್ನೂ ಭಾಳ ವರ್ಷ ಬದುಕ್ತೀನಿ, ಆಮೇಲೆ ದೇವ್ರು ನಂಬಿದರೆ ಆಯಿತು ಅಂತೇಳಿ. ಹಲ್ಲೆಲೂಯಾ. ವೆರಿ ಶಾರ್ಟ್ ಪೀರಿಯಡ್, ಸ್ವಲ್ಪವೇ ಸಮಯ ಇರುವಂಥದ್ದು. ಆ ಸ್ವಲ್ಪ ಸಮಯದಲ್ಲಿ ನಾವು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು. ಲೋಕ ನಮಗೆ ಆಶಾಪಾಶಕ್ಕೆ, ಸೆಳವಿಗೆ ನಮ್ಮನ್ನು ಸಿಲುಕಿಸುತ್ತೆ. ಅದು ತೋರಿಸುತ್ತೆ, ಇದು ತೋರಿಸುತ್ತೆ, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕಂತೇಳಿ ಏನೆಲ್ಲ ಮಾಡುತ್ತೆ ಪ್ರಿಯರೇ. ಅದರ ಸೆಳವಿಗೆ ನಾವು ಸಿಲುಕಿ ಹಾಕಿಕೊಳ್ಳಬಾರದು. ಭಕ್ತರ ವಿಷಯಗಳನ್ನು ನೀವು ಓದ್ರಿ, ತಿಳಿದುಕೊಳ್ಳ್ರಿ, ಆ ಭಕ್ತರ ರೀತಿಯಲ್ಲಿ ನೀವು ಜೀವಿಸ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಯೇಸು ಬರುವಂಥದ್ದು ಬಹಳ ಸಮೀಪವಾಗಿದೆ. ಆತನ ಬರುವಿಕೆಯಲ್ಲಿ ನಾವು ಎತ್ತಲ್ಪಡಬೇಕಾದರೆ ಈ ಲೋಕದಲ್ಲಿ ನಾವು ಶುದ್ಧರಾಗಿ, ಪರಿಶುದ್ಧರಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಕ್ಷಮಿಸುವಂಥ ದೇವರಾಗಿದ್ದಾನೆ. ಹಿಂದೆ ಮಾಡಿದ್ದೆಲ್ಲ ಮರೆತು ಬಿಡ್ರಿ. ಇನ್ನು ಮುಂದೆಯಾದರೂ ಪರಿಪೂರ್ಣವಾಗಿ ಆತನನ್ನು ಜ್ಞಾಪಕ ಮಾಡಿಕೊಂಡು, ಆತನು ನಿನ್ನನ್ನು ಸುಮ್ಮನೆ ಕೊಂಡುಕೊಂಡಿಲ್ಲ. ಏನು ಮಾಡಿದನ್ರಿ? ತನ್ನ ಸ್ವಂತ ರಕ್ತವನ್ನು ಸುರಿಸಿ, ತನ್ನ ದೇಹವನ್ನು ಏನೆಲ್ಲ ಗಾಯ ಮಾಡಿದರು ಅದೆಲ್ಲದರ ಮೂಲಕವಾಗಿ ನಿನ್ನನ್ನೇನು ಮಾಡಿದ್ದಾನೆ? ಕೊಂಡುಕೊಂಡಿದ್ದಾನೆ ಪ್ರಿಯರು. ನಿನಗೋಸ್ಕರವಾಗಿ ಆತ ಮರಣಿಸಿದ್ದಾನೆ. ಯಾರಾದರೂ ಯಾರಿಗೋಸ್ಕರವಾಗಿ ಸಾಯ್ತಾರಾ? ಹಲ್ಲೆಲೂಯಾ. ಇವತ್ತಿನ ದಿವಸ ಸುಸೈಡ್ಗಳು ಮಾಡ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಏನೋ ಕೊಡಲಿಲ್ಲ ಅಂತೇಳಿ, ಮೊನ್ನೆ ಯಾವುದು ಹುಡುಗನ ನೋಡಿದ್ವಿ, ಪಬ್ಜಿ ಗೇಮ್ ಆಡೋಕ್ಕೆ ಕೊಡಲಿಲ್ಲ ಅಂತೇಳಿ ಏನು ಮಾಡಿದಾನೆ ಅವನು? ಸುಸೈಡ್ ಮಾಡ್ಕೊಂಡಿದ್ದಾನೆ, ಗೇಮ್ ಆಡೋಕ್ಕೆ ಕೊಡಲಿಲ್ಲ ಅಂತೇಳಿ. ಹಲ್ಲೆಲೂಯಾ. ಸ್ವಂತ ಕಾರ್ಯಕ್ಕಾಗಿ ತನಗೆ ಅಸಮಾಧಾನ ಬಂತು, ಸುಸೈಡ್ ಮಾಡ್ಕೊಂಡು. ಇನ್ನೊಬ್ಬ ಪ್ರೇಮಿಗಳು, ಅವ್ರು ಸಿಗಲಿಲ್ಲ ಅಂತೇಳಿ ಇವ್ರು ಸುಸೈಡ್ ಮಾಡ್ಕೊತಾರೆ, ಇವ್ರು ಸಿಗಲಿಲ್ಲ ಅಂತೇಳಿ ಅವ್ರು ಸುಸೈಡ್ ಮಾಡ್ಕೊತಾರೆ. ಕೆಲವೊಂದು ಸಂದರ್ಭದಲ್ಲಿ ಹೆಂಡತಿ ಗಂಡನ ಕಾಟ ತಾಳಲಾರದೆ ಏನು ಮಾಡಿದ್ದಾರೆ? ಸತ್ತಿದ್ದಾರೆ ಪ್ರಿಯರ. ಆದರೆ ಇಡೀ ಮಾನವ ಕುಲಕ್ಕಾಗಿ ಸತ್ತಂಥವರು, ಪ್ರಾಣ ಕೊಟ್ಟಂಥವರು ಯೇಸು ಕ್ರಿಸ್ತನು ಮಾತ್ರ ಪ್ರಿಯರೇ. ಆತನನ್ನು ಜ್ಞಾಪಕ ಮಾಡಿಕೊಂಡ್ರೆ, ಆತನನ್ನು ಸ್ಮರಿಸಿದರೆ ನಿಮಗೆ ಯಾವ ವಿಷಯದಲ್ಲಿಯೂ ಕೂಡ ಕುಂದುಕೊರತೆಗಳು ಇರುವುದಿಲ್ಲ. ದೇವರು ಎಲ್ಲವುಗಳನ್ನು ಏನು ಮಾಡ್ತಾನೆ? ನೋಡಿಕೊಳ್ತಾನೆ. ಯಾವ ಯಾವ ಸಮಯಕ್ಕೆ ಏನೇನು ಬೇಕೋ ಆ ಅಗತ್ಯತೆಗಳನ್ನು ಆತನು ಪೂರೈಸುವ ಆತನಾಗಿದ್ದಾನೆ ಪ್ರಿಯರೇ. ಅದರ ಸಲುವಾಗಿ ನಾನು ಸಾರುವಂಥ ಸುವಾರ್ತೆ ಒಂದೇ, ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿರ್ತಕ್ಕಂಥ ದಾವಿದನ ವಂಶಸ್ಥನಾಗಿರ್ತಕ್ಕಂಥ ಯೇಸುವನ್ನು ನೀವು ಜ್ಞಾಪಕ ಮಾಡಿಕೊಡ್ರಿ. ಇವತ್ತಿನ ದಿವಸ ಜ್ಞಾಪಕಾರ್ಥ ಕೂಟ ಯಾರದ್ರಿ? ಅಬಿದು. ಹಲ್ಲೆಲೂಯಾ. ಆದರೆ ಆ ಜ್ಞಾಪಕಾರ್ಥ ಕೂಟದಲ್ಲಿ ಅಬಿಗೆ ಜೀವವನ್ನು ಕೊಟ್ಟಿರ್ತಕ್ಕಂಥ ದೇವರು, ಅಬಿಯನ್ನು ತನ್ನ ಬಳಿಗೆ ಕರೆದುಕೊಂಡಿರ್ತಕ್ಕಂಥ ದೇವರು, ಅಬಿಯನ್ನು ಮುಂದೆ ನೋಡಲಿಕ್ಕೆ ನಮಗೆ ಆಯಸ್ಸನ್ನು, ನಿತ್ಯ ಜೀವವನ್ನು ಕೊಡುವಂಥ ದೇವರನ್ನು ನಾವೇನು ಮಾಡಬೇಕು? ನೆನಪು ಮಾಡಿಕೊಳ್ಳಬೇಕು, ಜ್ಞಾಪಕ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿತ್ಯ ಜೀವಕ್ಕಾಗಿ ದೇವರು ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ತನ್ನ ಮಕ್ಕಳಾಗಿರ್ತಕ್ಕಂಥ ನಮಗೆ ಅದನ್ನು ಕೊಟ್ಟಿದ್ದಾನೆ. ಯುಗ ಯುಗಗಳ ಆಯಸ್ಸು ಅಂತೇಳಿ ಹೇಳುತ್ತೆ ಕೀರ್ತನೆಯಲ್ಲಿ. ನಾನೇನೋ ಸ್ವಲ್ಪ ಆಯಸ್ಸನ್ನು ಕೇಳ್ಕೊಂಡೆ, ಆದರೆ ದೇವರಾಗಿರುವ ನೀನು ನನಗೆ ಎಂಥ ಆಯಸ್ಸನ್ನು ಕೊಟ್ಟು? ಯುಗ ಯುಗಗಳ ಆಯಸ್ಸು. ಹಲ್ಲೆಲೂಯಾ. ಆ ಆಯಸ್ಸನ್ನು ದೇವ್ರ ಮಕ್ಕಳಾಗಿರ್ತಕ್ಕಂಥ ನಮಗೆ ಕೊಟ್ಟಿದ್ದಾನೆ ದೇವರು. ಅದನ್ನು ಹೊಂದಿಕೊಂಡಿರ್ತಕ್ಕಂಥ ನಾವು ಕೃತಜ್ಞತೆ ಉಳ್ಳವರಾಗಿ ಆ ಒಬ್ಬ ದೇವರಿಗೆ ನಾವು ನಡೆದುಕೊಳ್ಳಬೇಕು. ದಾರಿಯನ್ನು ತಪ್ಪಬಾರ್ದು. ಭಕ್ತಿಯ ಮಾರ್ಗ ಹಿಡಿದಿದ್ದೀರಿ, ಹಿಂದೆ ಯಾವ ಮಾಡಿದ್ರು ಅವೆಲ್ಲ ಮರೆತು ಬಿಡ್ರಿ. ಈಗ ಹಿಡಿದಿರುವಂಥದ್ದು ಭಕ್ತಿಯ ಮಾರ್ಗ. ಆ ಭಕ್ತಿಯ ಮಾರ್ಗದಲ್ಲಿ ನೀವೇನು ಮಾಡಬೇಕು? ಮುಂದೆ ಸಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮುಂಜಾನೆ ವೇಳೆ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಸಾರುವ ಸುವಾರ್ತೆ ಒಂದೇ, ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿರ್ತಕ್ಕಂಥ ದಾವೀದನ ವಂಶದವನಾಗಿರುವಂಥ ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಹಲ್ಲೆಲೂಯಾ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನಿನ ಜೀವಿತದಲ್ಲಿ ಮಾಡಿದಂಥ ಮೇಲುಗಳನ್ನು ನೆನೆಸಿಕೊ. ಆತನು ನಿನ್ನನ್ನು ಕರೆದಿದ್ದಾನೆ ಒಬ್ಬ ರಾಜನಾಗಬೇಕೆಂಬುದಾಗಿ, ಯಾಜಕದ ಕುಡಿ ನೀನಾಗಬೇಕೆಂಬುದಾಗಿ, ಆ ಒಂದು ರಾಯಲ್ ಪ್ರೀಸ್ಟ್ಹುಡ್ಡಲ್ಲಿ ನೀನು ಕೂಡ ಒಬ್ಬ ಪ್ರಜೆಯಾಗಬೇಕೆಂಬುದಾಗಿ, ಆ ನಿತ್ಯ ರಾಜ್ಯದಲ್ಲಿ ನೀನು ಕೂಡ ಒಬ್ಬ ವ್ಯಕ್ತಿಯಾಗಬೇಕೆಂಬುದಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ ಪ್ರಿಯರೇ.
ವಾಕ್ಯ ಹೇಳ್ತಾ ಇದೆ, ಆ ಯೇಸುವನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಲೋಟನ ಹೆಂಡತಿಯನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಆಕೆ ಬಿದ್ದು ಹೋದಳು, ಸೋತು ಹೋದಳು, ಭಕ್ತಿಯ ಜೀವಿತವನ್ನು ಅರ್ಧದಲ್ಲೇ ಆಕೆ ಕೈ ಬಿಟ್ಲು. ಆದರೆ ನೀವು ಲೋಟನ ಹೆಂಡತಿಯ ರೀತಿಯಲ್ಲಿ ಜೀವಿಸಬೇಡ್ರಿ. ಲೋಕನು ಬರೆದ ಸುವಾರ್ತೆ 17:37 ಯೇಸು ಸ್ವಾಮಿ ಅವರು ಹೇಳ್ತಾರೆ, ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಳ್ಳಿರಿ. ಯಾರು ತಮ್ಮ ಪ್ರಾಣವನ್ನು ಬಹಳ ಪ್ರೀತಿಸ್ತಾರೋ ಅದನ್ನು ಕಳೆದುಕೊಳ್ತಾರೆ. ಯಾರು ತಮ್ಮ ಭವಿಷ್ಯತ್ತನ್ನು, ಆತ್ಮಿಕವಾಗಿರ್ತಕ್ಕಂಥ ಜೀವಿತವನ್ನು ಬಹಳ ಪ್ರೀತಿಸ್ತಾರೋ ಅವರು ಉನ್ನತವಾದ ರೀತಿಯಲ್ಲಿ ಇರ್ತಾರೆ ಎಂಬುದಾಗಿ ಪ್ರೇರಣೆ. ಒಂದು ಸಾರಿ ನಾವು ಯೇಸುವನ್ನು ಜ್ಞಾಪಕ ಮಾಡಿಕೊಳ್ಳೋಣ. ಯೇಸು ಮಾಡಿದ ಕಾರ್ಯಗಳನ್ನು ಜ್ಞಾಪಕ ಮಾಡಿಕೊಳ್ಳೋಣ. ಆತನು ನಿನಗಾಗಿ ಗಾಯ ಹೊಂದಿದ್ದಾನೆ. ಪಂಚ ಗಾಯಗಳನ್ನು ಹೊಂದಿದಂಥ ದೇವರು. ಒಂದು ಕಡಿಮೆ 40 ಚಿಡಿಯೇಟುಗಳಿಂದ ಆತನಿಗೆ ಹೊಡೆದರು ಪ್ರಿಯರೇ. ಎಷ್ಟೋ ಅವಮಾನಗಳನ್ನು ಆತನು ಸಹಿಸಿಕೊಂಡ. ಎಷ್ಟು ವಿರೋಧದ ಮಾತುಗಳನ್ನು ಮಾತಾಡಿದರೂ ಕೂಡ ಆತನು ಕುರಿಯೋಪಾದಿಯಲ್ಲಿ ಮೌನವಾಗಿದ್ನು ಹೊರತಾಗಿ ತನ್ನ ಬಾಯಿಯನ್ನು ತೆರೆಯಲಿಲ್ಲ. ಆ ಯೇಸುವನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಆ ಯೇಸು ಮಾತ್ರ ನನಗೆ ನಿನಗೆ ನಿತ್ಯ ಜೀವನ ಕೊಡುವ ದೇವರಾಗಿದ್ದಾನೆ. ಆ ಯೇಸು ಮಾತ್ರ ಸಮಾಧಾನದ ಅಧಿಪತಿಯಾಗಿದ್ದಾನೆ. ಆ ಯೇಸುವನ್ನು ಜ್ಞಾಪಕ ಮಾಡಿಕೊಳ್ಳೋಣ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಯ್ಯ. ಹೌದು ಕರ್ತನೆ, ಇಷ್ಟು ಹೊತ್ತು ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತಾಡಿದ ವಿಧಾನಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಿನ್ನನ್ನು ಜ್ಞಾಪಕ ಮಾಡಿಕೊಳ್ಳುವಂಥದ್ದೇ ಸ್ವಾಮಿ ಉನ್ನತವಾಗಿರ್ತಕ್ಕಂಥ ಕಾರ್ಯ. ನಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳನ್ನು ನಾವು ಮರೆಯಬೇಕು. ಕೆಲವು ಸಂಗತಿಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಮೊಟ್ಟ ಮೊದಲನೇದಾಗಿ ದೇವರಾಗಿರುವಂಥ ನಿನ್ನನ್ನು ಸ್ವಾಮಿ, ನೀನು ಮಾಡಿದಂಥ ಅದ್ಭುತವಾಗಿರುವಂಥ ಕಾರ್ಯವನ್ನು ನಾವು ನೆನಪಿಸಿಕೊಳ್ಳಬೇಕೆಂಬುದಾಗಿ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ಮಾತಾಡಿದುದನ್ನಕ್ಕಾಗಿ ಸ್ತೋತ್ರ ಸ್ವಾಮಿ. ವಾಕ್ಯ ಕೇಳಿದಂಥ ಇವರು ಕರ್ತನೆ ಸೈತಾನನ ಸುಳುವಿಗೆ ಸಿಲುಕಿಕೊಳ್ಳಲಾರದ ಹಾಗೆ ಭಕ್ತಿಯ ಜೀವಿತವನ್ನು ಸದೃಢವಾಗಿ ಕಾಪಾಡಿಕೊಳ್ಳುವಂಥ ಸ್ಥಿತಿಯನ್ನು, ಮನೋನೇತ್ರಗಳನ್ನು, ಆತ್ಮಿಕ ನೇತ್ರಗಳನ್ನು ಬೆಳಗಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬಂದಿರತಕ್ಕಂಥ ಇವರನ್ನು, ಇವರ ಕುಟುಂಬಗಳೆಲ್ಲವನ್ನು ನಿನ್ನಸ್ತಗೊಪ್ಪಿಸಿಕೊಡುತ್ತಾ, ಪ್ರಾರ್ಥನೆ ಕೂಟ ಏರ್ಪಡಿಸಿರ್ತಕ್ಕಂಥ ಈ ಕುಟುಂಬದವರನ್ನು ವಿಶೇಷವಾಗಿ ನಿನ್ನಸ್ತಗೊಪ್ಪಿಸಿಕೊಡುತ್ತಾ, ಸ್ಥಳಾವಕಾಶ, ಸಮಯಾವಕಾಶ ಕೊಟ್ಟಿರ್ತಕ್ಕಂಥ ಕುಟುಂಬಕ್ಕೆ ಬರಬೇಕಾಗಿರ್ತಕ್ಕಂಥ ಸ್ವಾಮಿ ಧನ್ಯತೆ, ಆಶೀರ್ವಾದಗಳು ಬರಲಿ ಎಂಬುದಾಗಿ ಬೇಡಿದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರೋ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು, ಬಲಪಡಿಸುವಿಕೆಯು ಕೂಡಿ ಬಂದಿರುವ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯಗಳು